ದಾಸ್ ಕರಿಯಪ್ಪ ಅವನು ಗೆಲ್ಸಿದ್ರೆ ನಮ್ಮನೆ ಬಾಗಿಲಿಗೆ ಬಂದು ಕೆಲಸ ಮಾಡ್ತಾನೆ ಅಂತ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಡಮ್ಮಿ ಕ್ಯಾಂಡಿಡೇಟ್ ಹಾಕಿ ನಾನು ಭೀಮಸಂದ್ರಾಗ ಇರ್ತಿದ್ದೆ, ಇಲ್ಲ ಬೆಂಗಳೂರಿಗೆ ಹೋಗ್ತಿದ್ದೆ. ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಮನೆ ಬಾಗಿಲಿಗೆ ಹೋಗಿ ಕ್ಯಾನ್ವಾಸ್ ಮಾಡೋ ಅವಶ್ಯಕತೆ ಇದೆ. ಅಲ್ಪಸಂಖ್ಯಾತರ ಮತ ಮೊದಲು ಒಂದೇ ಕಾಂಗ್ರೆಸ್ಗೆ ಬೀಳವು, ಈ ಸಾರಿ ಛಿದ್ರ ಆಗ್ತವೆ. ಏನ್ ಮಾಡಿದ್ರು ಕೂಡ ನಾವೇ ಮಾಡಿದ್ದು ದಾವಣಗೆರೆ. ಇದೇನು ಅವ್ರ ಹೆಸರೊಂದು ಇಟ್ಕೊಳ್ಳೋದು ಬಿಟ್ಟಿದ್ದಾರೆ ಅಷ್ಟೇ, ಇನ್ನೆಲ್ಲ ಅವರು ಮಾಡಿದ್ವಿ ಅಂತ ಹೇಳ್ತಾರೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ವಿಶ್ವ ನಾಯಕನಾಗಿ ಬೆಳೀತಾ ಇದ್ದಾರೆ. ಅವರನ್ನು ಕೂಡ ನಾವು ಕೈ ಬಲಪಡಿಸಬೇಕು ಅಂತೇಳಿ ಇಡೀ ದೇಶದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಒಂದು ಅಲೆ ಇದೆ. ಇದು ಕೂಡ ಇಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಅನುಕೂಲ ಆಗ್ತದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಚುನಾವಣಾ ಕಣ ರಂಗೇರಿರ್ತಕ್ಕಂಥದ್ದು. ಒಂದು ಕಡೆ ಈಗಾಗಲೇ ನೇರವಾಗಿ ಕಾಂಗ್ರೆಸ್ ಮತ್ತು BJP ನಡುವೆ ಸ್ಪರ್ಧೆ ಏರ್ಪಟ್ಟಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಮಾಜಿ ಸಂಸದರು GM ಸಿದ್ದೇಶ್ವರ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾನೆ. ಸರ್, ಈ ಬಾರಿ ಚುನಾವಣಾ ಕಣ ಹೇಗಿದೆ ಸರ್? ಈ ಬಾರಿ ಚುನಾವಣೆ ಭಾರತೀಯ ಜನತಾ ಪಕ್ಷ ಬಾಟು ಆರಿಸಿದೆ. ಇವತ್ತೆಲ್ಲ ಜನತೆಯೂ ಕೂಡ ಒಂದೇ ಮಂತನಕ್ಕೆ ಯಾಕೆ ಕೊಡಬೇಕು, ಒಬ್ಬ ಬಡವ ಹಮಾಲಿ ಮಗ ಸರಳ ಸಜ್ಜನಿಕೆ ಇರೋಂಥ ವ್ಯಕ್ತಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವನು ಗೆಲ್ಸಿದ್ರೆ ನಮ್ಮನೆ ಬಾಗಿಲಿಗೆ ಬಂದು ಕೆಲಸ ಮಾಡ್ತಾನೆ ಅಂತ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಅದರಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಗೆದ್ದೇ ಗೆಲ್ತಾನೆ. ಸರ್, ಎಲ್ಲೋ ಒಂದು ಕಡೆ ಸರ್ ಈಗಾಗಲೇ ಕಾಂಗ್ರೆಸ್ನಲ್ಲಿ ಬಂಡಾಯ ಕೂಡ ಇದ್ದಿರ್ತಕ್ಕಂಥದ್ದು, ಎಲ್ಲೊಂದು ಕಡೆ BJPಗೆ ಅದು ಎಲ್ಲೊಂದು ಕಡೆ ಲಾಭ ಆಗುತ್ತೆ. ನೋಡಿ, ಕಾಂಗ್ರೆಸ್ನವರು ಭಾಳ ಜನ ನಂಬಿದ್ರು, ನಮ್ಮ ಯಾರೋ ಕಾರ್ಯಕರ್ತರಿಗೆ ಕೊಡಿಸ್ತಾರೆ, ಯಜಮಾನರು ಇದ್ದಿದ್ದು ಅವ್ರದ್ದೇನೋ ಮರಣ ಹೊಂದಿದ್ರು. ಈ ಸರಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಯಾರಿಗಾದ್ರೂ ಕೂಡ ಕೊಡಿಸ್ತಾರೆ ಅಂತ ಭಾಳ ನಂಬಿದ್ರು. ಅವ್ರ ಮನೆಗೆ ಯಾರಿಗೆ ಕೊಡಿಸಿರೋದ್ರಿಂದ ಇದು ಅವರಿಗೆ ಬೇಜಾರಿದೆ. ಕಾಂಗ್ರೆಸ್ನಲ್ಲಿ ಬಹುಶಃ ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷನ ಬೆಂಬಲಿಸಬೇಕು ಈ ಸಾರಿ ಅಂತ ತೀರ್ಮಾನ ಮಾಡಿದ್ದಾರೆ. ಅವು ಕೂಡ ನಿಜವಾಗ್ಲೂ ಹೇಳಿದರೆ ಇಲ್ಲೊಂದು ಕಡೆ ಬಡವ ಮತ್ತು ಶ್ರೀಮಂತ ಅಂತೇಳಿ ಈ ಬಾರಿ ಎಲೆಕ್ಷನ್ ಕಾವು ನಡೀತಾ ಇರ್ತಕ್ಕಂಥದ್ದು. ಅಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದವರು ಅಂದರೆ ಈಗ ಬದಲಾವಣೆ ಬಯಸ್ತಾ ಇದ್ದಾರೆ ಅಂತೀರಿ ಸರ್? ಹೇಳಿದ್ನಲ್ಲ, ಮತ್ತೇನು BJP ಗೆಲ್ತಿದ್ದಾರೆ, ಬದಲಾವಣೆ ಬಯಸ್ತಾ ಇಲ್ಲ ಅಂತ ಅರ್ಥವಲ್ರಿ. ಕ್ವಶನ್ ಕೇಳಿದ್ರೆ ಏನು ಉತ್ತರ ಕೊಡೋಣ ನಾನು, ಬೇರೆ ಕೇಳಿ. ಅಂದರೆ ನಾನು ಹೇಳ್ತಾ ಇರೋವಂಥದ್ದು ಬಡವ ಮತ್ತು ಶ್ರೀಮಂತ ಹೇಳಾಯ್ತಲ್ಲ, ಓಕೆ, ಅದು ಹೋಗ್ತಾ ಇರ್ತಕ್ಕಂಥ ಅಂದರೆ ಜನರು ಬದಲಾವಣೆ ಬಯಸ್ತಾ ಇದ್ದಾರೆ ಅಂತ ಹೇಳಾಯ್ತಲ್ರಿ. ಜನರು ಬದಲಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದರೆ ಅದರಿಂದ ಭಾರತೀಯ ಜನತಾ ಪಕ್ಷ ಗೆಲ್ತದೆ. ಓಕೆ, ಎಲ್ಲೊಂದು ಕಡೆ ಹೇಳ್ತಾ ಇದ್ರು ಸರ್, ಡಮ್ಮಿ ಕ್ಯಾಂಡಿಡೇಟ್ ಹಾಕಿದ್ದಾರೆ BJPಯಿಂದ ಅಂತ ಹೇಳ್ತಾ ಇದ್ರು. ಯಾರು ಹಾಕಿಲ್ಲ. ಡಮ್ಮಿ ಕ್ಯಾಂಡಿಡೇಟ್ ಹಾಕಿ ನಾವು ಈನಾಡಿ ಜನ ಕಾರ್ಯಕರ್ತರು ಕೆಲಸ ಮಾಡೋಂಥ ಅವಶ್ಯಕತೆ ಏನಿದೆ? ಡಮ್ಮಿ ಕ್ಯಾಂಡಿಡೇಟ್ ಹಾಕಿ ನಾನು ಭೀಮಸಂದ್ರಾಗ ಇರ್ತಿದ್ದೆ, ಇಲ್ಲ ಬೆಂಗಳೂರಿಗೆ ಹೋಗ್ತಿದ್ದೆ. ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಮನೆ ಬಾಗಿಲಿಗೆ ಹೋಗಿ ಕ್ಯಾನ್ವಾಸ್ ಮಾಡೋಂಥ ಅವಶ್ಯಕತೆ ಏನಿದೆ? ಅಲ್ಪಸಂಖ್ಯಾತರು ಕೂಡ ಈಗಾಗಲೇ BJP ಪಕ್ಷಕ್ಕೆ ಬಂದಿರತಕ್ಕಂಥದ್ದು, ಎಷ್ಟೋ ಜನ ಸೇರ್ಪಡೆ ಕೂಡ ಆಗಿರ್ತಕ್ಕಂಥದ್ದು. ಅಂದರೆ ಸರ್, ಈ ಒಂದು ಎಲೆಕ್ಷನ್ ಬೇರೆ ರೀತಿಯೇ ನಡೀತಾ ಇದೆಯಾ ಅಂತ? ಅಲ್ಪಸಂಖ್ಯಾತರ ಮತ ಮೊದಲು ಒಂದೇ ಕಾಂಗ್ರೆಸ್ಸಿಗೆ ಬೀಳವು, ಈ ಸಾರಿ ಛಿದ್ರ ಆಗ್ತವೆ. ಆ ಛಿದ್ರ ಆಗೋದು ಕೂಡ ನಮಗೆ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ. ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಏನಾಗಬೇಕು ಸರ್? ಆ್ಯಕ್ಚುಲಿ ಸಾಕಷ್ಟು ಅಭಿವೃದ್ಧಿ ಕುಂಠಿತ ಇರತಕ್ಕಂಥದ್ದು. ಉತ್ತರಕ್ಕೆ ಹೋಲಿಕೆ ಮಾಡಿದರೆ ಅಲ್ಲಿ ಮಲತಾಯಿ ಧೋರಣೆ ಸಾಕಷ್ಟು ಆಗಿರ್ತಕ್ಕಂಥದ್ದು. ಅಂದರೆ ಈಗಾಗಲೇ ಅಲ್ಲಿ ಅಭಿವೃದ್ಧಿ ಮಾಡಬೇಕಂತ ಕೆಲಸಗಳು ಸರ್. ನೋಡಿ, ನಾನು ಸಂಸತ್ ಸದಸ್ಯ ಆಗಿದ್ದಾಗ ಭಾರತೀಯ ಜನತಾ ಪಕ್ಷದಲ್ಲಿ ಸನ್ಮಾನ್ಯ ನಮ್ಮ ಕೇಂದ್ರದ ಮಂತ್ರಿ ಆದಂಥ ವೆಂಕಯ್ಯ ನಾಯ್ಡು ಅವ್ರ ಹತ್ರ ಸ್ಮಾರ್ಟ್ ಸಿಟಿ ತಗೊಂಬಂದ್ವಿ ನಾವು. ಆ ಸ್ಮಾರ್ಟ್ ಸಿಟಿ ಒಳಗೆ ಸುಮಾರು ಸಾವಿರಾರು ಕೋಟಿ ರೂಪಾಯಿ ತಂದು ಇವತ್ತು ರಾಜಕಾಲುವೆ ಇರ್ಬೋದು, ಕಾಲುವೆಗಳಿರ್ಬೋದು, CC ರಸ್ತೆಗಳಿರ್ಬೋದು, ಐಮಾಸ್ ಲೈಟ್ಗಳಿರ್ಬೋದು, ಇಂಥವೆಲ್ಲವನ್ನು ಕೂಡ ಮಾಡಿದ್ದೀವಿ. ಇದು ಕಾಂಗ್ರೆಸ್ನವರು ನಮ್ಮದು ಅಂತ ಹೇಳ್ತಾರೆ. ನಮ್ಮ ನಗರ ಪಾಲಿಕೆ ಇತ್ತು, ನಮ್ಮ ಇದಿತ್ತು, ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ಅವ್ರ ಸ್ವಭಾವ. ಏನು ಮಾಡಿದ್ರು ಕೂಡ ನಾವೇ ಮಾಡಿದ್ದು ದಾವಣಗೆರೆ. ಇನ್ನೇನು ಅವ್ರ ಹೆಸರೊಂದು ಇಟ್ಕೊಳ್ಳೋದು ಬಿಟ್ಟಿದ್ದಾರೆ ಅಷ್ಟೇ, ಇನ್ನೆಲ್ಲ ಅವರು ಮಾಡಿದ್ವಿ ಅಂತ ಹೇಳ್ತಾರೆ. ಇದು ಜನಗಳಿಗೆ ಗೊತ್ತಿದೆ ಯಾವ ರೀತಿ ಆಗಿದೆ ಇಲ್ಲ ಅಂತೇಳಿ ಗೊತ್ತಿದೆ, ಮಾಡ್ತಾರೆ. ಎಲ್ಲೊಂದು ಕಡೆ ರಾಜ್ಯದ ಕಾರಣದಲ್ಲಿ ಅವ್ರದ್ದೇ ಸರ್ಕಾರ ಇರೋದ್ರಿಂದ ಇಲ್ಲೊಂದು ಕಡೆ ಗ್ಯಾರಂಟಿ ಯೋಜನೆಗಳು ಸರ್, ಎಲ್ಲೊಂದು ಕಡೆ ಕಾಂಗ್ರೆಸ್ಸಿಗೆ ಲಾಭವಾಗುತ್ತೆ. ನೋಡಿ, ಗ್ಯಾರಂಟಿ ಯೋಜನೆ ಕೊಟ್ಟಂಥ ಸಂದರ್ಭದಲ್ಲಿ, ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಭಾಳ ಜನ ಮುಗ್ಧರಾಗಿ ಮತವನ್ನು ಹಾಕಿದರು. ಈ ಗ್ಯಾರಂಟಿ ಒಳಗೆ ಹಾಲ್ ಇರ್ಬೋದು, ಕರೆಂಟ್ ಇರ್ಬೋದು, ಅಥವಾ ಸ್ಟಾಂಪ್ ಡ್ಯೂಟಿ ಇರ್ಬೋದು, ಬಸ್ ದರ ಇರ್ಬೋದು, ಈ ರೀತಿಯಾಗಿ ಹಲವಾರು ಶರಾಯಿ ಇರ್ಬೋದು, 1ಕ್ಕೆ 2ರಷ್ಟು ಮಾಡಿದ್ದಾರೆ. ಇದು ಜನಗಳಿಗೆ ಅರಿವಾಗಿದೆ. ನಮ್ಮನ್ನು ತಲೆ ಹೊಡೆದು ಅವ್ರಿಗೆ 2,000 ಕೊಟ್ಟು ನಮ್ಮ ಜೋಬ್ ಖಾಲಿ ಮಾಡ್ತಾರೆ ಅಂತ ಗೊತ್ತಾಗಿದೆ. ಅದು ಹೆಣ್ಮಕ್ಳಿಗೂ ಕೂಡ 2,000 ರೂಪಾಯಿ ಅವರೇನು ಕೊಡಲ್ಲ,
ನಮ್ಮ ದುಡ್ಡೇ ನಂಬಿ ಕೊಡ್ತಾರೆ ಅಂತೇಳಿ. ಈಗ ಉದಾಹರಣೆಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರತಿಯೊಂದು ಬಡವರಿಗೂ ಕೂಡ 5 ಕೆ ಜಿ ಅಕ್ಕಿ ಕೊಡ್ತಾಯಿದ್ವಿ ನಾವು. ಈಗ 10 ವರ್ಷದಿಂದ ಕೊಡ್ತಾಯಿದ್ವಿ. ಅವರು 5 ಕೆ ಜಿ ಈಗ ಕೊಟ್ಟಿದ್ದಾರೆ. 10 ಕೆ ಜಿ ನಮ್ಮದು ಅಂತ ಸುಳ್ಳು ಘೋಷಣೆ ಮಾಡ್ತಾರೆ. ಇದು ಅವರಿಗೆ ಸುಳ್ಳು ಹೇಳೋದು ಒಂದು ರೂಢಿಯಾಗಿದೆ. ಅದರಿಂದ ಇದು ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದ ಪಾಲಿದೆ, ರಾಜ್ಯ ಸರ್ಕಾರದ ಪಾಲಿದೆ. ಕೇಂದ್ರ ಸರ್ಕಾರವು ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದೆ. ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು, ಅಥವಾ ಬಡವರಿಗೆ ಹಲವಾರು ಯೋಜನೆಗಳನ್ನು ತಂದಿದೆ. ಮೇಕ್ ಇನ್ ಇಂಡಿಯಾ ನಮ್ಮದು ಈ ರೀತಿಯಾಗಿ ಎಲ್ಲರಿಗೂ ಕೂಡ ಸಮಪಾಲು ಇದು ಅಂತೇಳಿ ಆ ರೀತಿಯಾಗಿ ವಿಕಸಿತ ಭಾರತವನ್ನು ಸನ್ಮಾನ್ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೋವಿಡನ್ನು ನಿಭಾಯಿಸಿದರು ನರೇಂದ್ರ ಮೋದಿಜಿಯವರು. ಅದು 140 ಕೋಟಿ ಜನ ಇರೋಂಥ ಒಂದು ದೇಶದಲ್ಲಿ ಬಹುಶಃ ಎಲ್ಲರೂ ಕೂಡ ಪ್ರಪಂಚವೇ ತಿಳಿದಿತ್ತು ಭಾಳ ಜನ ಸಾಯ್ತಾರೆ ಅಂತೇಳಿ. ಅದನ್ನೆಲ್ಲದರೂ ಕೂಡ ಕಂಟ್ರೋಲ್ ಮಾಡೋಂಥ ಮಹಾನ್ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ವಿಶ್ವ ನಾಯಕನಾಗಿ ಬೆಳೀತಾ ಇದ್ದಾರೆ. ಅವರನ್ನು ಕೂಡ ನಾವು ಕೈ ಬಲಪಡಿಸ್ಬೇಕು ಅಂತೇಳಿ ಇಡೀ ದೇಶದಲ್ಲೇ ಕೂಡ ಭಾರತೀಯ ಜನತಾ ಪಕ್ಷ ಒಂದು ಅಲೆ ಇದೆ. ಇದು ಕೂಡ ಇಲ್ಲಿ ಬೈ ಎಲೆಕ್ಷನಲ್ಲಿ ಅನುಕೂಲ ಆಗ್ತದೆ. ಇದರಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಇಲ್ಲಿ ಆಳೋದ್ರಿಂದ ಮತ್ತೆ ಮುಂದಿನ ಚುನಾವಣೆಗೆ ಅನುಕೂಲ ಆಗ್ತದೆ. ಕೊನೆಯದಾಗಿ ಇಲ್ಲಿ ಇರ್ತಕ್ಕಂಥ ಮತದಾರರಿಗೆ ಹೇಳುವಂಥ ಸರ್, ಮತದಾರರಲ್ಲಿ ನಾವು ವಿನಂತಿ ಮಾಡ್ತೀನಿ, ಶ್ರೀಮಂತರು ಮತ್ತು ಬಡವನ ಮಧ್ಯೆ ನಡೆಯುವಂಥ ಚುನಾವಣೆ. ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿ, ಸರಳ ಸಜ್ಜನಿಕೆ ಹೆಸರಾದಂಥ ಶ್ರೀನಿವಾಸ್ ದಾಸ್ ಕರಿಯಪ್ಪ ನಿಮ್ಮ ಮನೆ ಬಾಗಿಲಿಗೆ ಬಂದು ಕೆಲಸ ಮಾಡಿಕೊಡೋಂಥ ವ್ಯಕ್ತಿ. ದಯಮಾಡಿ ತಮ್ಮೆಲ್ಲರೂ ಕೂಡ ಶ್ರೀನಿವಾಸ್ ದಾಸ್ ಕರಿಯಪ್ಪನ ಗುರುತು ಕಮಲಿಗೆ ಮತವನ್ನು ಹಾಕಿ ಅವನಿಗೆ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸ್ಬೇಕು ಅಂತ ನಿಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡಿ ಕೈ ಮುಗಿದು ಬೇಡ್ಕೊಳ್ತೀನಿ. ಸರ್ ಥ್ಯಾಂಕ್ ಯು ಸರ್. ಕನ್ನಡ ಇದಿಷ್ಟು ಜಿ ಎಂ ಸಿದ್ದೇಶ್ವರ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ ಟಿವಿ, ದಾವಣಗೆರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.